ಓಕೆ, ಗಾನಸಿಂಚನ ಜನಮನದ ಪದ ಪಯಣ ಸೆಮಿಫಿನಾಲೆ ನಡೀತಾ ಇದೆ. ಸೊ ಬೇಸಿಕ್ಲಿ ಸೆಮಿಫಿನಾಲೆ 2 ರೌಂಡ್ಸ್ ಇರುತ್ತೆ. ಸೆಮಿಫಿನಾಲೆ 1, ಸೆಮಿಫಿನಾಲೆ 2. ಸೆಮಿಫಿನಾಲೆ ರೌಂಡ್ 1ಅಲ್ಲಿ ಸಾಕಷ್ಟು ಜನ ಎಲ್ಲರೂ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಆಮೇಲೆ ಡ್ಯುಯೆಟ್ ರೌಂಡಲ್ಲೂ ಕೂಡ ಹಾಡಿದ್ದಾರೆ. ಸ್ವಲ್ಪ ಟ್ವಿಸ್ಟ್ ಇತ್ತು ಸೆಮಿಫಿನಾಲೆ ರೌಂಡ್ 1ಅಲ್ಲಿ. ರೌಂಡ್ 2 ಏನಾಗುತ್ತೆ, ಖಂಡಿತವಾಗ್ಲೂ ನೀವು ಅದಕ್ಕೆ ಮುಂಬರುವ ಎಪಿಸೋಡ್ಗಳನ್ನು ನೋಡಬೇಕು. ಸೆಮಿಫಿನಾಲೆ ರೌಂಡ್ 1ಅಲ್ಲಿ ಎಲಿಮಿನೇಟ್ ಆಗ್ತಾರೆ ಇಬ್ಬರು. ಸೆಮಿಫಿನಾಲೆ ರೌಂಡ್ 2ನಲ್ಲೂ ಎಲಿಮಿನೇಟ್ ಆಗ್ತಾರೆ ಇಬ್ಬರು. ಫೈನಲ್ಸ್ಗೆ ನಮ್ಮ ಜೊತೆ ಉಳಿಯೋರು 6 ಜನ ಮಾತ್ರ. ಅದರಲ್ಲಿ ಟ್ರೋಫಿ ಗೆದ್ಕೊಳ್ಳೋರು ಒಬ್ಬರು ಮಾತ್ರ. ಯಾರಾಗ್ತಾರೆ ಗಾನಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮದ ಟ್ರೋಫಿ ವಿನ್ನರ್? ಇದೆಲ್ಲ ಸಾಕಷ್ಟು ಕುತೂಹಲಗಳು ಈ ಒಂದು ವೇದಿಕೆ ಮೇಲೆ ನಡೆಯೋದಿದೆ. ಇವತ್ತು ಸೆಮಿಫಿನಾಲೆ ರೌಂಡ್ 1ಅಲ್ಲಿ ಎಲಿಮಿನೇಟ್ ಆಗ್ತಾ ಇರೋರು ಇಬ್ರು. ಇದು ಹಕ್ಕಿ ಎಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗೂಳಿ ಎಲ್ಲ ಆದ್ರೆ ಕೊಂಬೈತಲ್ಲ. ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ, ನಿಮ್ಮ ತಲೆಯ ಮ್ಯಾಲೆ ನಾಗರ ಹೆಡೆ ನಲಿದು ಬಾರಯ್ಯ. ಒಬ್ಬರ ಅಂದು ನೋಡಿರಿ, ಉಪ್ಪು ಹಾರಿಸದೆ ಕಣ್ಣು ಕೀಳಿಸದೆ ನೋಡುವ ನೀವು ಕಾಂತೀರಿ. ದೇಹವೆಂದರೆ ಓ ಮನುಜ, ಮೂಳೆ ಮಾಂಸಗಳ ತಡಿ ಖನಿಜ. ನೇಸರ ನೋಡು, ನೇಸರ ನೋಡು, ನೇಸರ ನೋಡು. ಹೋಗಲಾರೆ ನಾನು ಹಲಗುರಿಗೆ, ಮನ್ನಿಸೆನ್ನ ನೀವು ಧರ್ಮಗುರುವೇ. ಮಾದೇವ್ನ ಕೊಂಡ ಬಾರಿವು ತಂಡ, ಅಡವಿಲ್ ಮಾದೇವ ನೆಲೆಗೊಂಡ. ಅಡವಿಲ್ ಮಾದೇವ ನೆಲೆಗೊಂಡು ತಾ ನೋಡಿ, ಅಡವಿಲ್ ಮಾದೇವ ನೆಲೆಗೊಂಡು ತಾ ನೋಡಿ. ಆಕಾಶದ ಗಂಟೆ ಟೈರೆಂದು ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರದು ಎಂದೆಂದು ಸಾವು, ನಮಗಿರದು ಎಂದೆಂದು ಸಾವು. ಒಂದಲ್ಲ ಒಂದು ದಿನ ಈ ನೆಲದ ಹೆಣ್ಣುಗಳು ಮೆರವಣಿಗೆ ಹೊರಡುತ್ತಾರೆ, ಮೆರವಣಿಗೆ ಹೊರಡುತ್ತಾರೆ. ಅವರ ಹೆಸರನ್ನು ಈಗ ನಾನು ಅನೌನ್ಸ್ ಮಾಡ್ತೀನಿ. ಒಂದು ಸಣ್ಣ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಈ ಹುಡುಗ ಒಂದು 10 ಕೆಲಸ ಸಿಕ್ಕಿದ್ರು ಆ 10 ಕೆಲಸನೂ ಮಾಡ್ತಾನೆ, ಎಲ್ಲ ಕೆಲಸನೂ ಒಪ್ಕೋತಾನೆ. ಬಿಕಾಸ್ ಅವನು ಯಾವಾಗಲೂ ಅವನೇ ದುಡಿದು ಅವನೇ ಎಲ್ಲರನ್ನೂ ಸಾಕಿ, ಇದು ಅವನಿಗೆ ಅಭ್ಯಾಸ. ಯಾಕಂದರೆ ನನಗೆ ಅವನ್ನ ನಾನು ತುಂಬ ವರ್ಷದಿಂದ ನೋಡ್ತಿದ್ದೀನಿ. ಅವನು ಹೇಳ್ತಿದ್ದ, ನೀನು ಇವತ್ತು ಹೋದರೆ ನಿನ್ನ ಅಳ್ತಿಯ ನೋಡಬೇಕು ಅಕ್ಕ ಅಂತ. ಆ್ಯಕ್ಚುಲಿ ದುಃಖ ಆಗ್ತಾಯಿದೆ, ಯಾಕಂದರೆ ಅವನ ವೇದಿಕೆ ಮೇಲೆ ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಆ್ಯಂಡ್ ಇಲ್ಲಿವರೆಗೂ ತುಂಬ ಕಷ್ಟಪಟ್ಟು ಬಂದಿದ್ದಾನೆ. ಎಲ್ಲ ಕೆಲಸವನ್ನು ಒಪ್ಕೋತಾನೆ. ಆಮೇಲೆ ಅಯ್ಯೋ ಸಿಕ್ಕಾಪಟ್ಟೆ ಸುಸ್ತಾಯಿತು ಅಂತಲೂ ಹೇಳ್ತಾನೆ. ನಾನು ತಗೊಳ್ತಾ ಇರೋ ಮೊದಲನೇ ಹೆಸರು ಸಚಿನ್ ಶೇಖರ್. ಯಾವಾಗಲೂ ಮೈಕ್ನ ಬೆಸ್ಟ್ ಪರ್ಫಾರ್ಮರ್, ಆದರೆ ಇವತ್ತು ನಾನೇ ಬೆಸ್ಟ್ ಪರ್ಫಾರ್ಮರ್ ಅಂತ ಮೈಕ್ ಹಿಡ್ಕೊಂಡಿದ್ದ. ಯಾಕೆ ಅವ್ನು ಬೇರೆಯವ್ರಿಗೂ ಕೊಡ್ತಿರ್ಲಿಲ್ಲ, ಯಾಕಂದರೆ ಇವತ್ತು ನಾನು ಬೆಸ್ಟ್ ಪರ್ಫಾರ್ಮರ್ ಆದರೆ ಮೈಕ್ ನನ್ನ ಹತ್ರನೇ ಇರಲಿ ಅಂತ. ಇವತ್ತು ಎಲಿಮಿನೇಟ್ ಆದಾಗ ಮೈಕ್ ನಿನ್ನ ಕೈಗೆ ಬಂದಿದೆ. ಏನಾದರೂ ಹೇಳೋದಿದೆಯಾ ಸಚಿನ್? ಹೇಳೋವಂಥದ್ದೇನಿಲ್ಲ, ಬಟ್ ನಾನು ಈ ವೇದಿಕೆಗೆ ಎಷ್ಟು 100% ಎಫರ್ಟ್ ಹಾಕಬೇಕು ಅಥವಾ ಗೌರವ ಕೊಡಬೇಕು, ಅದು ಇಲ್ಲಿವರೆಗೂ ಕಾಪಾಡ್ಕೊಂಡು ಬಂದಿದ್ದೀನಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಆದಷ್ಟು 100% ಎಫರ್ಟ್ ಹಾಕಿ ಪ್ರಯತ್ನ ಮಾಡಿ ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಇನ್ನು ಸ್ವಲ್ಪ ಎಡುವುದಕ್ಕಾಗಿ ಇಲ್ಲಿಂದ ಹೋಗ್ತಾ ಇದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನನ್ನನ್ನು ತೀಡಿ ಇನ್ನೂ ನನ್ನನ್ನು ಒಳ್ಳೆ ಗಾಯಕ ಮಾಡಿದಂಥ ತ್ರಿವಡಿ ರತ್ನಗಳಿಗೆ ಇಲ್ಲಿಂದನೇ ವಂದಿಸ್ತಾ ಇದ್ದೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಅರ್ಚನಾ ಮ್ಯಾಮ್, ಕಳೆದ ಸಂಚಿಕೆಯಲ್ಲಷ್ಟೇ ಹೇಳಿದ್ದೆ, ತುಂಬ ಗಂಟ್ಲು ಕಟ್ಕೊಂಡು ಮಾತಾಡಿದ್ದೆ.
ಇಲ್ಲೊಂದು 4 ಜನ ಅವರಲ್ಲಿ ನನ್ನ ಮಗನನ್ನು ನಾನು ನೋಡ್ತೀನಿ ಅಂತ ಹೇಳಿದ್ದೆ. ಕಳೆದ ಸಂಚಿಕೆಯಲ್ಲಿ ಮಿಲಿಂದ ಹೋದ, ಈ ಸಂಚಿಕೆಯಲ್ಲಿ ಸಚಿನ್ ಹೋಗ್ತಾ ಇದ್ದಾನೆ. ಎಲ್ಲರೂ ನನಗೆ ಪ್ರಿಯರೇ ಇಲ್ಲಿ, ಎಲ್ಲರೂ ನನಗೆ ಪ್ರಿಯರು. ನಾನು ಹೇಳಿದ್ದು ನನ್ನ ಮಗನನ್ನು ನೋಡ್ತೀನಿ ಅವರಲ್ಲಿ ಅಂತ. ತುಂಬ ನೆನಪಾಗ್ತಾರೆ ಅವರ ಹಾವಭಾವಗಳಿರ್ಬೋದು. ಇವನನ್ನು ನೋಡಿದ್ರಂತೂ ಮುಖ ಎಲ್ಲ ನನ್ನ ಮಗನ ಮುಖ ನೋಡ್ದಂಗೆ ಆಗುತ್ತೆ. ಮತ್ತು ಅವರ ಸ್ವಭಾವ ನನ್ನ ಮಗನ ತುಂಬ ನೆನಪಾಗತ್ತೆ. ಬಟ್ ಎಲ್ಲರೂ ನನ್ನ ಫೇವ್ರೆಟ್, ಅದನ್ನು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ. ಮಕ್ಕಳನ್ನ ನೋಡೋ ಯಾರಲ್ಲಿ ನೋಡ್ತೀನಿ ಅದು ಒಂದು 3-4 ಜನ. ಪಾಪ ಇವನಿಗೆ ಅವನೇ ಹೇಳಿದ ಹಾಗೆ ಜನಪದ ಮತ್ತು ಜನಪದ ಶೈಲಿಯ ಬೇರೆ ಹಾಡುಗಳಂದರೆ ಅವ್ನು ಫೋರ್ಟೆ ಅಲ್ಲ. ಅವನು ಈಸ್ ಮೇನ್ಲಿ ಇಂಟು ಪ್ಲೇಬ್ಯಾಕ್ ಸಿಂಗಿಂಗು. ಹೆಚ್ಚಂದರೆ ಭಾವಗೀತೆಗಳನ್ನು ಹಾಡಬಲ್ಲ ಅಷ್ಟೆ ಅಲ್ವೇನಪ್ಪ? ಆದ್ರೂ ನೀನು ಈ ಚಾಲೆಂಜನ್ನು ಸ್ವೀಕರಿಸಿ ನಿನ್ನದಲ್ಲದ ಒಂದು ಶೈಲಿಯ ಗಾಯನಕ್ಕೆ ಸಿದ್ಧವಾಗಿ ಬಂದಿದೆಯಾ ಇಲ್ಲಿ. ಬಂದು ಸ್ಟಾರ್ಟಿಂಗಲ್ಲಿ ಹೆಂಗೆ ನಿಂಗೆ ನೆನಪಿದೆಯಾ ನೀನು ಹೆಂಗೆಲ್ಲ ಎಡುತ್ತಾ ಇದ್ದೆ ಅಂತ? ಅದನ್ನು ತಿದ್ಕೊಂಡು ಬೆಸ್ಟ್ ಪರ್ಫಾರ್ಮರ್ ಕೂಡ ಆದ. ಆಕ್ಚುಲಿ ಡೇಂಜರ್ ಝೋನಲ್ಲೂ ಇದ್ದ ಸ್ಟಾರ್ಟಿಂಗ್ ಅಲ್ಲಿ. ಹೌದು, ಅದೇ ಹೇಳಿದ್ದು. ಫಸ್ಟಿನ ಕೆಲವು ಸಂಚಿಕೆಗಳನ್ನ ತಗೊಂಡ್ರೆ ಇವನು ಹೆಂಗೆಲ್ಲ ಎಡವಿ ಹೆಂಗೆಲ್ಲ ಉರುಳಾಡಿ ಹೊರಳಾಡಿ, ಆಮೇಲಂತೂ ನನ್ನಿಂದ ಸ್ಟ್ಯಾಂಡಿಂಗ್ ಓವೇಷನ್ ತಗೊಂಡ. ಸೊ ಅವನಲ್ಲಿ ತುಂಬ ಬೆಳವಣಿಗೆ, ಅದ್ಭುತವಾದ ಬೆಳವಣಿಗೆಯನ್ನು, ಅಂದರೆ ತುಂಬ ಕ್ವಿಕ್ ಬೆಳವಣಿಗೆಯನ್ನು ನಾನು ನೋಡಿದ್ದೀನಿ. ಬಟ್ ಪಾಪ ಅವನ ಕೆಲಸದ ಒತ್ತಡಗಳು, ಆರೋಗ್ಯ ಕೈ ಕೊಡ್ತು. ಆಕ್ಸಿಡೆಂಟ್ ಏನೋ ಮಾಡಿಕೊಂಡು ಕೈಯೆಲ್ಲ ಪೇಯ್ನ್ ಮಾಡ್ಕೊಂಡ, ಮೈಕ್ ಹಿಡ್ಕೊಂಡು ಹಾಡೋಕ್ಕಾಗ್ದಿದ್ದ ಪರಿಸ್ಥಿತಿಲಿ ಹಾಡ್ದ. ಸೊ ಗಾಯನವನ್ನು ಬಿಡಬೇಡ, ನಿನ್ನ ವೃತ್ತಿಯನ್ನು ಬಿಡಬೇಡ. ಯಾಕಂದರೆ ಪ್ರತಿಯೊಂದು ನೊಂದ ಬೆಂದ ಜೀವಕ್ಕೆ ಸಾಂತ್ವನ ಕೊಡೋದು ಸಂಗೀತನೇ ಅಲ್ವಾ? ಇಲ್ಲಾಂದರೆ ಹೇಳ್ತೀನಲ್ಲ, ಮನುಷ್ಯರು ಹುಚ್ಚರಾಗಿ ಬಿಡ್ತಿದ್ರು ಯಾವತ್ತು ಅಂತ. ಸೊ ಮನಸ್ಸಿನ ಸ್ಯಾನಿಟಿಯನ್ನು ಉಳಿಸ್ಕೊಳ್ಳೋದಕ್ಕೆ ಸಂಗೀತ ಬೇಕು, ಮನುಷ್ಯನಾಗಿಡೋದಕ್ಕೆ ಸಂಗೀತ ಬೇಕು. ಸೊ ಸಂಗೀತವನ್ನು ಬಿಡಬೇಡ. ನಾವು ಮುಂಬರುವ ದಿನಗಳಲ್ಲಿ ವರ್ಕ್ ಮಾಡೋಣ ಒಟ್ಟಿಗೆ ಅಲ್ವಾ? ನಾನು ಕಾಯ್ತಾ ಇದ್ದೀನಿ ಮ್ಯಾಮ್ ಆ ದಿನಗಳಿಗೋಸ್ಕರ. ಖಂಡಿತ ವರ್ಕ್ ಮಾಡೋಣ. ಯಾಕಂದರೆ ನೀನು ತುಂಬ ಕಮರ್ಷಿಯಲ್ ವಾಯ್ಸ್ ಇದೆ ನಿನಗೆ, ಅಂದರೆ ಸಿನಿಮಾಗಳಿಗೆ ಹೇಳಿ ಮಾಡಿಸಿದಂಥ ಧ್ವನಿ ಇದೆ ನಿನಗೆ. ಬೇಸರ ಮಾಡ್ಕೊಂಡು ಹೋಗಬೇಡ ಇಲ್ಲಿಂದ. ಇಲ್ಲ ಮ್ಯಾಮ್, ನನಗೆ ಅನಿಸುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ, ನನಗೆ ಯಾವುದೇ ರೀತಿ ಇವತ್ತು ಬೇಜಾರಿಲ್ಲ. ಯಾಕೆ ಅಂದರೆ ನಾನು ಇಲ್ಲಿವರೆಗೂ ಬರ್ತೀನಿ ಅಂತ ಗೊತ್ತಿರಲಿಲ್ಲ. ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕು. ನಾನು ನೈಟ್ ಎಷ್ಟೇ ಹೊತ್ತಲ್ಲೋ ನಾನು ಮಂಜುಳಾ ಮ್ಯಾಮಿಗೆ ಮೆಸೇಜ್ ಮಾಡಿದ್ರೆ, ಮ್ಯಾಮ್ ನಾಳೆ ಯಾವ ಸಾಂಗು ಗೊತ್ತಿಲ್ಲ ಮ್ಯಾಮ್, ನಂಗೆ ಶೈಲಿನೇ ಗೊತ್ತಾಗ್ತಿಲ್ಲ. ಅವ್ರು ಎಷ್ಟೊತ್ತಲ್ಲಿ ಮೆಸೇಜ್ ಮಾಡಿದ್ರು, ಮ್ಯಾಮ್ ಇದು ನಾಡು ನಿನ್ನ ಕೈಲಿ ಆಗತ್ತೆ, ನಾನು ನಿನ್ನ ಜೊತೆ ಇದ್ದೀನಿ ಯಾವಾಗಲೂ, ಭಯ ಪಡಬೇಡ, ನಾಳೆನೇ ಬಾ, ನೀನು ಎಫರ್ಟ್ ಹಾಕಿ 100% ಕೊಟ್ಬಿಟ್ಟು ಬಾ ಅಂತ. ಬಟ್ ಇಂದಿನ ಸಂಚಿಕೆಗಳಲ್ಲಿ ಹೋಗಿದ್ರೆ ತುಂಬ ಬೇಜಾರಾಗ್ತಿತ್ತು ಮ್ಯಾಮ್. ಬಿಕಾಸ್ ಅವತ್ತು ಅಲ್ಲಿ ಶ್ರುತಿ ಶಾರ್ಪ್ ಆಯಿತು, ಅದು ಕೇಳಿ ಹೋಗ್ತಾ ಇದ್ದೆ. ಬಟ್ ಇವತ್ತು ಎಲ್ಲೂ ಶ್ರುತಿ ಬಿಟ್ಟಿಲ್ಲ, ಎಲ್ಲೂ ತಾಳ ಬಿಟ್ಟಿಲ್ಲ. 2 ಸಾಂಗ್ನು ತುಂಬ ಚೆನ್ನಾಗಿ ಹಾಡಿದ್ದೀನಿ. ಬಟ್ ಸಾಂಗ್ ಸೆಲೆಕ್ಷನಲ್ಲಿ ಸ್ವಲ್ಪ ಎಡವಿದ್ದಕ್ಕಾಗಿ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ನೀನೇನು ಗೊತ್ತಾ, ನೀನು ಈ ಮಾತನ್ನು ಹೇಳಿದ್ದಕ್ಕೆ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ನೀನು ತುಂಬ ಸೇಫಾಗಿ ಆಡ್ತಾ ಇದ್ದೆ ಅಂತ ನಮಗನ್ನಿಸ್ತು. ನೀನು ಆ ಸೇಫ್ ಝೋನ್ ಬಿಟ್ಟು ಒಂದು ಮಾತು ಹೇಳ್ತೀನಿ, 2 ದಿನ ಬಾಳಿದರೂ ಗರುಡನಂತೆ ಬಾಳಬೇಕು, ಗಗನದಗಲ ಹಾರಬೇಕು ರೆಕ್ಕೆ ಬಿಚ್ಚುತ್ತ, ಕಂಡ ಜನ ಬೆರಗುಗೊಂಡು ಅಹುದಹುದೆನಬೇಕು ಉಘೆ ಹೇಳಬೇಕು ಅಂತ ಹೇಳ್ತಾರೆ ಬೇಂದ್ರೆ ಅವರು. ಸೊ ನೀನು ಇಲ್ಲಿಂದ ನಿರ್ಗಮಿಸಿದರೂ ಕೂಡ ಸರಿಯಾದ ಫೈಟ್ ಕೊಟ್ಟು ಹೋಗಬೇಕು ಕಣೋ ಅಲ್ವಾ? ಸೊ ನೀನು ಸಿಂಪಲ್ ಹಾಡುಗಳನ್ನು ಆರಿಸ್ಕೋಬಾರ್ದು. ನಾನು ಹೋದರೂ ಪರವಾಗಿಲ್ಲ, ನಾನು ಎಲ್ಲ ಓ ಮೈ ಗಾಡ್ ಇಂಥ ಹಾಡನ್ನು ಅಟೆಂಪ್ಟ್ ಮಾಡಿದ್ನಲ್ಲ ಅಂತ ಅಂದ್ಕೊಂಡೆ ಅನ್ನೋ ಥರ ಹಾಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಮುಂಬರುವ ದಿನಗಳಲ್ಲಿ ನಿಂದ ಆ ಪ್ರಯತ್ನ ಇರಲಿ. ಕಷ್ಟದ ಹಾಡುಗಳನ್ನು ಅಭ್ಯಾಸ ಮಾಡು. ಶೋರ್ ಮ್ಯಾಮ್. ಆಯಿತಾ? ಓಕೆ ಮ್ಯಾಮ್. ಒಳ್ಳೆಯದಾಗಲಿಪ್ಪ. ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್, ಒಂದು 4 ಹಾಡು ಕಲ್ತಿದ್ರೆ ಸಾಕು, ನಾನು ಏನೇನೋ ಸ್ಥಾನ ಬೇಕು ಅನ್ನೋ ಕಾಲ ಇದು ಅಲ್ವಾ? ಅಂಥದ್ರಲ್ಲಿ ಸಿನಿಮಾದಲ್ಲ ಹಾಡಿ ರಾಜ್ಯ ಪ್ರಶಸ್ತಿ ಪಡ್ಕೊಂಡು ನನಗೆ ಜನಪದನೂ ಕಲ್ತ್ಕೊಳ್ಬೇಕು ಅಂತ ಬಂದು ಈ ವೇದಿಕೆಗೆ ಬಂದು ಕಾಂಪಿಟೇಷನಲ್ಲಿ ಭಾಗವಹಿಸಿ ಇಷ್ಟು ದೂರ ಪ್ರಯಾಣ ಮಾಡಿ ಹಾಡಿದೆಯಲ್ಲ,
ಅದು ನಿಜವಾದ ಒಂದು ಒಳ್ಳೆಯ ಗಾಯಕನ ಲಕ್ಷಣ ಥ್ಯಾಂಕ್ ಯು ಸರ್. ಅಲ್ವಾ? ಹೌದು ಸರ್. ಸಾಮಾನ್ಯವಾಗಿ ಸ್ಟುಡಿಯೋದಲ್ಲಿ ಆಡೋವಂಥ ಸಂದರ್ಭನೂ ಲೈವ್ ಕನ್ಸರ್ಟಲ್ಲಿ ಹಾಡೋದಕ್ಕೂ ಕಾಂಪಿಟೇಷನಲ್ಲಿ ಆಡೋದಕ್ಕೂ ಸ್ವಲ್ಪ ಭಾಳ ಅಜಗಜಾಂತರ ವ್ಯತ್ಯಾಸಗಳಿರ್ತವೆ ಹೌದು ಸರ್. ಅಲ್ವಾ? ಹೌದು ಸರ್. ಅಲ್ಲಿನ ಟೆಕ್ನಿಕ್ಸೇ ಬೇರೆ ಇರ್ತವೆ, ಸ್ಟುಡಿಯೋ ಟೆಕ್ನಿಕ್ಸು. ಮತ್ತು ಲೈವ್ ಕನ್ಸರ್ಟಲ್ಲಿ ಹಾಡುವಂಥದ್ದೇ ಬೇರೆ ಥರ ಇರುತ್ತೆ. ಇಲ್ಲಿ ಹಾಡೋದು ಗೊತ್ತಲ್ಲ ನಿಮಗೆ, ಯಾವ ರೀತಿ ಕಾಂಪಿಟೇಷನ್ಸ್ ಹೆಂಗಿರುತ್ತೆ ಅಂತೆಲ್ಲ ಗೊತ್ತಲ್ಲ. ಬಟ್ ನಿಮ್ಗೆ ಈ ವೇದಿಕೆಗೆ ಬಂದಾಗಿಂತ ಏನಾದರೂ ಒಂದು ಹೊಸದ ಅನುಭವ ಆಗಿರಲೇಬೇಕು ಅಂತ ನನಗನ್ಸುತ್ತೆ. ತುಂಬ ಆಗಿದೆ ನೀವು ಏನು ಕಲ್ತ್ರಿ ಇಲ್ಲಿಂದ? ಸರ್ ಆ್ಯಕ್ಚುಲಿ ಇಲ್ಲಿ ನಾನು ಅದೇ ಹೇಳಿದೆ, ತುಂಬ ಜನ ನನಗೆ ಇಲ್ಲಿ ಬಂದವರೆಲ್ಲ ಆಲ್ಮೋಸ್ಟ್ ಹೇಳಿದ್ದೇನು ಅಂದರೆ 4 hours 5 hours ಒಬ್ಬನೇ ಹಾಡ್ತೀಯಲ್ಲೋ, ಎಲ್ಲೂ ಏನೂ ಮಿಸ್ ಆಗಿಲ್ಲ, ಅಂಥ ಸಿಂಗರ್ ಇಲ್ಲಿ ಹೆಂಗೋ ಮರಿತಾ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಅದೇ ತ್ರಿಮೂರ್ತಿಗಳ ಮುಂದೆ ನಿಂತ್ಕೊಳ್ಳೋದೇ ಒಂದು ದೊಡ್ಡ ಸಾಧನೆ ಅನ್ನೋ ಥರ ಆಗೋಗಿದೆ. ಅದ್ರ ಜೊತೆಗೆ ಎಲ್ಲನೂ ಸರ್, ಶ್ರುತಿ ಆಗಿರ್ಬೋದು, ತಾಳ ಆಗಿರ್ಬೋದು, ಆ ಲಿರಿಕ್ಸನ್ನು ನೋಡ್ಕೊಂಡು ಹೆಂಗೆ ಬೇಕಾದರೂ ಹಾಡ್ಬೋದು. ಬಟ್ ಆ ಲಿರಿಕ್ಸ್ನ ಅನುಭವಿಸ್ಕೊಂಡು ಹಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ. ಅದು ಯಾರು ಮಾಡ್ತಾರೋ ದಿನನಿತ್ಯದಲ್ಲಿ ಅವ್ರಿಗೆ ಮಾತ್ರ ಅದು ಸಾಧ್ಯ ಅನ್ನೋದು ಈ ವೇದಿಕೆಯಿಂದ ಕಲ್ತ್ಕೊಂಡು ಹೋಗ್ತಾ ಇದ್ದೀನಿ. ಖಂಡಿತ ಹೌದು. ಯಾಕೆಂದರೆ ಲಿರಿಕ್ಸನ್ನು ನೋಡಬಾರ್ದು ಅಂತಿಲ್ಲ, ಇದು ಸ್ಪರ್ಧೆ ನಿಯಮ. ಆದ್ದರಿಂದ ನಾವು ಸ್ವಲ್ಪ ಅದ್ರ ಕಡೆ ಗಮನ ಹರಿಸ್ಬೇಕು. ಒಳ್ಳೆಯದೇ ಅಲ್ವಾ? ಹೌದು ಸರ್. ಒಳ್ಳೆಯದಾಗಲಿ, ನಿಮ್ಗೆ ಇನ್ನಷ್ಟು ಒಳ್ಳೆ ಸಿನಿಮಾಗಳು ಸಿಗಲಿ. ನನ್ನ ಹಾರೈಕೆ ಏನಂತಂದರೆ ನಿಮಗೆ ಇನ್ನಷ್ಟು ಜನಪದ ಹಾಡುಗಳು ನಿಮ್ಮ ಧ್ವನಿನಲ್ಲಿ ಬರೋಂಗಾಗಲಿ. ಜನಪದದ ಧ್ವನಿಗಳು ಏನು ಅಂತ ನಿಮ್ಗೆ ಈಗಾಗಲೇ ನಿಮ್ಮ ಪ್ರತಿಸ್ಪರ್ಧಿಗಳ ಧ್ವನಿನಲ್ಲಿ ಕೇಳಿರ್ತೀರಿ. ಹೌದು ಸರ್. ಅಲ್ವಾ? ನೀವು ಅದನ್ನೆಲ್ಲ ಅಳವಡಿಸ್ಕೊಂಡು ಮುಂದುವರಿರಿ. ಮತ್ತು ವೃತ್ತಿ ಜೀವನದಲ್ಲೂ ಗಮನ ಹರಿಸಿ. ಯಾಕೆಂದರೆ ಬದುಕು ನಡೀಲಿ, ಆ ಬದುಕಿನ ಜೊತೆಗೆ ಪ್ರವೃತ್ತಿ ಜೀವನನೂ ಮುಂದುವರಿಸಿ. ಎಚ್ಚರಿಕೆಯಲ್ಲಿ ಹೆಜ್ಜೆ ಇಟ್ಟು ಜೀವನನ ಚೆನ್ನಾಗಿ ಮಾಡ್ಕೊಳ್ಳಿ ಸಚಿನ್. ಶೋರ್ ಸರ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಸಚಿನ್ ಜನಪದ ಹಾಡುಗಳನ್ನ ಯಾವ ಲೆವೆಲ್ ಕಲ್ತ್ಕೊಂಡ ಅಂದರೆ, ನಾವು ದೈನಂದಿನ ಜೀವನದಲ್ಲಿ ನಾವೇನು ಸಿನಿಮಾ ಹಾಡುಗಳನ್ನು ಕೇಳ್ತಿದ್ವಿ, ಆ ಲಿರಿಕ್ಸ್ ಮರ್ತೋಗ್ತಾ ಇದ್ದ. ಜನಪದ ಹಾಡು ಅಂತ ಬಂದಾಗ ಫುಲ್ ನೆನ್ಪಿಟ್ಕೊಂಡು ಹಾಡ್ತಾ ಇದ್ದ. ಎನಿವೇಸ್, ವೇಮ್ಗಲ್ ಸರ್, ನನಗೆ ಒಂದು ಖುಷಿ ಏನಪ್ಪ ಅಂದರೆ, ಇಡೀ ಸಾಫ್ಟ್ವೇರ್ ಫೀಲ್ಡ್ಗೆ ನೀನು ಮಾದರಿ. ಯಾಕೆ ಗೊತ್ತಾ? ನಾನು ಕೇಳಿದ್ದೀನಿ, ಸಾಫ್ಟ್ವೇರ್ ಇಂಜಿನಿಯರ್ ಸಾಮಾನ್ಯವಾಗಿ ಹೆಚ್ಚಿಗೆ ಹಿಂದಿ ಹಾಡುಗಳು ಹಾಡ್ತಾರೆ. ಹೌದು ಅಲ್ವೇ? ಹೌದು ಸರ್. ಆದರೆ ಕನ್ನಡದಲ್ಲಿ ಹಾಡುಗಳು ಹೇಳಿದ್ದು ನಾನು ಕೇಳಿಲ್ಲ ಹೆಚ್ಚಿಗೆ. ಒಂದು 2 ತಿಂಗಳು 3 ತಿಂಗಳಿಂದ ದುಬೈಗೆ ಹೋಗಿದ್ದಾಗ ಅಲ್ಲೊಂದು ಸುಮಾರು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಂದಿದ್ರು. ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ, ಅಲ್ಲಿ ಒಂದು ಕನ್ನಡದವರು ವ್ಯವಸ್ಥೆ ಮಾಡಿದ್ದು. ಅವ್ರಿಗೆ ಅಲ್ಲೆಲ್ಲ ಡಾಕ್ಟರ್ಸು ಮತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರ್ತಕ್ಕಂಥವ್ರು. ಅವ್ರಿಗೆ ಎಷ್ಟು ಆಸಕ್ತಿ ಇತ್ತು ಅಂದರೆ ಜನಪದ ಹಾಡುಗಳು. ಅದು ಜನಪದ ಉತ್ಸವನೇ ನಡೀತು ಅಲ್ಲಿ ದುಬೈನಲ್ಲಿ. ನನಗೆ ಒಂದು 15-20 ಜನ ಒಳ್ಳೊಳ್ಳೆ ಹಾಡುಗಳು ಹಾಡಿದರು. ಅವ್ರು ಹೇಗೆ ಕಲ್ತರು? ಅವ್ರಿಗೆ ಎಲ್ಲಿ ಲಿರಿಕ್ಸ್ ಸಿಕ್ತು ಅಂದರೆ, ಅವರು ಕಲ್ತಿದ್ದು ಎಲ್ಲ ಯೂಟ್ಯೂಬ್ ಮುಖಾಂತರ ಅಲ್ವೇ? ಈಗ ನೀನು ಹಾಡಿರ್ತಕ್ಕಂಥದ್ದು 52 ದೇಶಗಳಲ್ಲಿ ಹೋಗುತ್ತೆ. ಅಲ್ಲೆಲ್ಲ ನೋಡ್ತಾರೆ. ಅಯ್ಯೋ, ಈಗ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಾಗಿದೆ, ನೋಡಿ ನಮಗೂ ಇಂಥ ಒಂದು ಅವಕಾಶ ಸಿಗ್ತಾಯಿತ್ತಲ್ಲ ಅಂತ ಅವರು ಆಸೆ ಪಡ್ತಾರೆ. ಹೌದು ಸರ್. ಸೊ ಈ ಸಂದೇಶ ಇಡೀ ಸಾಫ್ಟ್ವೇರ್ ಫೀಲ್ಡ್ಗೆ ಹೋಗುತ್ತೆ. ಆಮೇಲೆ ಹೆಚ್ಚಿಗೆ ನೀನು ಟೆನ್ಷನ್ ತೊಗೊಳ್ತಾ ಇರಲಿಲ್ಲ ಆಡುವಾಗ. ಮೇಡಮ್, ನಾನು ನೋಡಿದ್ದೀನಿ, ಸುಮ್ಮನೆ ಏನಾದರೂ ಕೈ ಅಷ್ಟೇ, ತಾಳ ನಿಮಗೆ ಕೈ ಮೇಲೆ ಬಂದಿದ್ದೇ ನೋಡಿಲ್ಲ ನಾನು ಇದುವರೆಗೆ. ನೀನು ಎಲ್ಲ ಹಾಡುಗಳನ್ನ ಆಡಬಲ್ಲೆ ನಾನು ಅಂತಕ್ಕಂಥದ್ದನ್ನು ನೀನು ಈ ವೇದಿಕೆ ಮುಖಾಂತರ ನಿರೂಪಿಸಿದ್ಯಾ. ನೀನು ಒಳ್ಳೆ ಮೆಲೋಡಿ ವಾಯ್ಸ್ ಕೂಡ ಇದೆ. ಮತ್ತೆ ಮತ್ತೆ ಅದನ್ನೇ ನಾನು ಹೇಳ್ತೇನೆ, ಇಲ್ಲಿಂದ ಸಾಕಷ್ಟು ಕಲಿತೆ ನೀನು ಹೋಗ್ತಾ ಇದೆಯಾ ಅನ್ನೋ ಭಾವನೆ ನಿನಗಿರಲಿ. ಆಮೇಲೆ ಒಳ್ಳೆಯ ಸಂಗಾತಿಗಳು ಎಲ್ಲರೂ ಸಿಕ್ಕಿದ್ದಾರೆ, ಹಾಡಿನ ಸಂಗಾತಿಗಳು. ಅವ್ರ ಜೊತೆಗೆ ನಿರಂತರವಾಗಿ ಸಂಪರ್ಕ ಇದ್ದರೆ ಇನ್ನೊಂದಷ್ಟು ಹಾಡುಗಳು ನೀವೆಲ್ಲ ಒಟ್ಟಿಗೆ ಇರಬೇಕು ಯಾವಾಗೂ. ಗಾನ ಸಿಂಚನ ಮುಗಿಯೋವರೆಗೂ ಆಮೇಲೂ ನಿಮ್ಮದೆಲ್ಲ ಒಂದು ಅನ್ಯೋನ್ಯತೆ ಇರಬೇಕು, ಒಂದು ಕ್ಯೂರಿಯಾಸಿಟಿ ಇರಬೇಕು. ಹೊಸ ಹೊಸ ಹಾಡುಗಳನ್ನ ಕಲಿಯುವಂಥ ತವಕ ನಿಮ್ಗಿರಬೇಕು. ಖಂಡಿತ ಸರ್. ಆ ತವಕ ನಿನ್ನಲ್ಲಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಳ್ಳೇದಾಗಲಿ ನಿನಗೆ. ಥ್ಯಾಂಕ್ ಯು ಸರ್. ದೇವ್ರು ಒಳ್ಳೇದು ಮಾಡಲಿ ಸಚಿನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಸಚಿನ್, ಅಕ್ಕ, ಇವಾಗ ನಿಂಗೆ ಹೈಫೈ ಕೊಡೋಕ್ಕೆ ಭಯ, ಕೈಯೆಲ್ಲ ಬೇರೆ ಏಟ್ ಮಾಡ್ಕೊಂಡು ಬಂದಿದ್ಯಾ ಹಾಗೆ. ಎನಿವೇಸ್, ನಿಂಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಅಕ್ಕ. ಓಕೆ, ಪರವಾಗಿಲ್ಲ, ಇನ್ನೂ 10 ಎಕ್ಸ್ಟ್ರಾ ಕೆಲಸ ವಹಿಸ್ಕೊಂಡ್ರು ನೀನು ಮಾಡೋಷ್ಟು ಚಾಣಾಕ್ಷತನ ನಿನ್ನಲ್ಲಿದೆ. ಎಲ್ಲ ನಿಮ್ಮ ಇನ್ಸ್ಪಿರೇಷನ್. ಥ್ಯಾಂಕ್ ಯು. ಓಕೆ, ಎಲ್ಲರಿಗೂ ಒಂದು ಮಾತು ಹೇಳ್ಬೇಕು, ಇಲ್ಲಿರೋ ಪ್ರತಿ ಟೆಕ್ನಿಷಿಯನ್ಸ್ಗಾಗಿರ್ಬೋದು, ದೂರದರ್ಶನ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ನಾನು ತುಂಬಿರದ ಧನ್ಯವಾದಗಳನ್ನ ಕೋರ್ತೀನಿ. ಹಾಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಉಳಿಸ್ಕೊಂಡಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. 100% ಕೊಟ್ಟೇ ಹೋಗ್ತಾ ಇದ್ದೀನಿ ಮ್ಯಾಮ್. ಥ್ಯಾಂಕ್ ಯು ಎಲ್ರಿಗೂ. ಹಾಗೆ ಮನೆಗೆ ಹೋದ ತಕ್ಷಣ ನೀನು ಹಂಗಾಡ್ದೆ ಹಿಂಗಾಡ್ದೆ ಯಾಕೆ ಹಂಗೆ ಮಾಡಿದೆ ಅಂತ ಬೈದು ಇಲ್ಲ, ನಿನ್ನ ಕೆಲ ಆಗುತ್ತೆ ಕಣೋ, ನೀನು ಮಾಡು. ನಾನು ಎಷ್ಟೋ ಸಲ ಹೇಳ್ಕೊಂಡಿದ್ದೀನಿ ಅಕ್ಕ,
ಸ್ಟ್ರೆಸ್ ಆಗ್ತಿಲ್ಲ ಅಕ್ಕ, ನನಗೆ ಆಫೀಸಲ್ಲಿ ಎಸ್ಕಲೇಷನ್ಸ್ ಆಗ್ತಾಯಿದೆ, ಇಲ್ಲಾಗ್ತಾಯಿದೆ, ನಂಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಕ್ಕ. ಶೋಸ್ಗಳು ಬೇರೆ ಒಪ್ಕೊಂಡಿದ್ದೆ, ಅವರಿಲ್ಲ ನೀನೇ ಬರಬೇಕು ಅಂತಿದ್ದಾರೆ. ಆಗ್ತಿಲ್ಲ ಅಂದರೆ ಒಂದು ಒಪ್ಕೊಂಡಿದ್ಯಾ, ಕಮಿಟ್ಮೆಂಟ್ ಮಾಡ್ತಿದ್ಯಾ, ಮಾಡು ಅಷ್ಟೇ. ಕಮಿಟ್ಮೆಂಟ್ ಅಂತ ಅಂದಮೇಲೆ ನೀನು ಆ ರೀಸನ್ ಹೇಳೋ ಅವಶ್ಯಕತೆನೇ ಇಲ್ಲ. ನೀನು 100% ಯಾವತ್ತಿನವರೆಗೂ ಕೊಡ್ತೀವಿ ಅಂತ ಪ್ರತಿ ದಿನ ಬೈದು ಇಲ್ಲಿವರೆಗೂ ನಾನು ನಿಂತ್ಕೊಳ್ಳೋದಕ್ಕೆ ಕಾರಣ ಅದು ಮೇನ್ ಐಶೋಕ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಿದ್ಧ ನನ್ನ ಫ್ರೆಂಡು ಕೂಡ ಇಲ್ಲಿ ಮುಗಿದ ತಕ್ಷಣ ಅಲ್ಲಿಗೆ ಹೋಗ್ತಿದ್ದೆ ನಾವು ಮೀಟ್ ಮಾಡೋಕ್ಕೆ. ಹೆಂಗೆ ಬೈತಿದ್ದ ಅಂತಂದರೆ, ನೀನು ನಾರ್ಮಲ್ ಸಿಂಗರ್ ಆಗಿದ್ದರೆ ನಾನು ಹೇಳ್ತಾನೆ ಇರಲಿಲ್ಲ, ನಿನ್ನ ಕೆಲ ಆಗತ್ತೆ ಮಾಡು, ಇಲ್ಲಾಂದರೆ ನೀನು ನಾಳೆ ಇಲ್ಲಿ ಬರಬೇಡ, ಗ್ಯಾರಂಟಿ ನಿಂಗೆ ಒದೆ ಅಂತ. ಈ ಥರ ಎಲ್ಲರೂ ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಕೋರ್ತಾ, ಆ್ಯಂಡ್ ಎಲ್ರಿಗೂ ಆಲ್ ದ ಬೆಸ್ಟ್. ಫಿನಾಲೆಯಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಗೆದ್ದವರು ನಿನ್ನ ಪಿಕ್ನಿಕ್ ಕರ್ಕೊಂಡು ಹೋಗ್ತಾರೆ, ಡೋಂಟ್ ವರಿ. ಖಂಡಿತ ಬರೋಣ. ಥ್ಯಾಂಕ್ ಯು ಸಚಿನ್. ಥ್ಯಾಂಕ್ ಯು ಅಕ್ಕ. ಜೋರಾದ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ಸೋ ಮಚ್. ಈಗ ಎಲಿಮಿನೇಟ್ ಆಗ್ತಿರುವಂತಹ ಎರಡನೆಯ ಸ್ಪರ್ಧಿ, ಒಂದು ಸಣ್ಣ ಡಿಸ್ಕ್ರಿಪ್ಷನ್. ಇವರು ಈಗ ಆಲ್ರೆಡಿ ಒಂದು ಸಾರಿ ಎಲಿಮಿನೇಷನ್ ಅಂದರೆ ಏನು ಅನ್ನೋಂಥ ರುಚಿಯನ್ನು ನೋಡಿದ್ದಾರೆ. ಆದರೆ ದೇವ್ರ ಮೇಲಿಂದ ಅಷ್ಟೊಂದು ಇಲ್ಲ, ಇನ್ನೂ ಒಂದೆರಡು ಸೂಪರ್ ಆಗಿರುವಂತಹ ಪರ್ಫಾರ್ಮೆನ್ಸ್ ಈ ವೇದಿಕೆಗೆ ಕೊಡು ಅಂತ ಪುನಃ ಕಳಿಸಿದ್ದಾರೆ. ಯಾರು? ನಮ್ಮ ರಮ್ಯಾ ಅವರು. ಬನ್ನಿ ಪ್ಲೀಸ್. ಮಲ್ನಾಡ್ ಹುಡುಗಿ, ಇಲ್ಲಿವರೆಗೂ ಅವರ ಗೊಂಬೆ ಮಗುನ ಅವ್ರ ತಾಯಿಯ ಕೈಯಲ್ಲಿ ಕೊಟ್ಟು ಇಲ್ಲಿವರೆಗೂ ಬಂದು ಸೆಮಿ ಫಿನಾಲೆ ಹಂತದವರೆಗೂ ಬಂದಿದ್ದೀರಿ. ಐ ಆಮ್ ಸೋ ಪ್ರೌಡ್ ಆಫ್ ಯು. ಇವತ್ತು ನಾನು ಖುಷಿಯಿಂದ ಹೇಳ್ಕೊತೀನಿ, ತುಂಬ ಖುಷಿಯಿಂದ ಹೋಗ್ತಾ ಇದ್ದೀನಿ. ಇಲ್ಲಿ ತನಕ ಮತ್ತೊಂದು ಅವಕಾಶ ಕೊಟ್ಟು ನಾನು ಇಲ್ಲಿ ತನಕ ಬಂದಿದ್ದೀನಿ. ಇಲ್ಲಿಯ ಎಲ್ಲ ಚಂದನ ವಾಹಿನಿಯ ಎಲ್ಲರಿಗೂ ನನ್ನ ಹೃದಯದಿಂದ ಹೇಳ್ತಾ ಇದ್ದೀನಿ, ತುಂಬ ಹೃದಯದಿಂದ ಧನ್ಯವಾದಗಳು. ಮತ್ತು 3 ಜಡ್ಜಸ್ಸಿಗೂ ತುಂಬ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ನಾನು ಇದನ್ನು ಮುಂದುವರಿಸಿ ಒಂದು ಜಾನಪದ ಲೋಕಕ್ಕೆ ಒಂದು ಒಳ್ಳೆ ಹೆಮ್ಮೆ ಆಗ್ತೀನಿ. ಸೂಪರ್. ಅರ್ಚನಾ ಮ್ಯಾಮ್, ನಾನು ಹೇಳ್ಬೇಕು ಅನ್ಕೊಂಡಿರೋದಲ್ಲ ಅವಳಿಗೆ ಹೇಳ್ಕೊಂಬಿಟ್ಲು. ಇದಮ್ಮ ಒಳ್ಳೆ ಸ್ಪಿರಿಟ್ ಅಂದರೆ ಇದು. ಆ್ಯಂಡ್ ಹೆಲ್ದಿ ಬೆಳವಣಿಗೆಯ ಲಕ್ಷಣ ಇದು, ಆರೋಗ್ಯಕರ ಬೆಳವಣಿಗೆ. ಬೇಸರಿಸ್ಕೊಂಡು ಅಳು ಸಹಜ, ಎಲ್ರಿಗೂ ಬರುತ್ತೆ. ಬಟ್ ಏನೋ ಒಂದು ಮನಸ್ಸಿನಲ್ಲಿ ಕಹಿ ಇಟ್ಕೊಂಡು ಹೋಗೋರನ್ನ ಬಹಳ ಜನ ನೋಡಿರ್ತೀವಿ ಅಲ್ವಾ. ಕಹಿ ಇಟ್ಕೊಂಡು ಹೋಗದೆ ಪಾಸಿಟಿವ್ ಆಗಿ ಸ್ವೀಕರಿಸ್ಕೊಂಡು ಹೋಗೋರು ಬೆಳೀತಾರೆ ಜೀವನದಲ್ಲಿ ಅಲ್ವೇನಮ್ಮ? ಹೌದು ಮ್ಯಾಮ್, ಇವತ್ತು ಖುಷಿಯಿಂದ ಹೋಗ್ತಾ ಇದ್ದೀನಿ. ಹಾಗೆ ಇರಬೇಕಮ್ಮ. ನಮಗೆ ಎಷ್ಟು ದಿವಸ ದೇವರು ಯಾವ ಕೆಲಸವನ್ನು ಎಲ್ಲಿ ಮಾಡು ಅಂತ ಕಳಿಸಿರ್ತಾನೋ ನಿಷ್ಠೆಯನ್ನು ಮಾಡಿಬಿಟ್ಟು ನಮ್ಮ ಟೈಮ್ ಬಂದಾಗ ನಾವು ಸೈಲೆಂಟಾಗಿ ಪರದೆ ಹಿಂದೆ ಸರಿಬೇಕಷ್ಟೆ ಅಲ್ವಾ. ಅವತ್ತು ನಿನ್ನ ದಿನ ಆಗಿರಲಿಲ್ಲ, ಹಾಗಾಗಿ ದೇವರು ನಿನ್ನ ಕೆಲಸ ಇನ್ನೂ ಮುಗ್ದಿಲ್ಲ, ಬಾ ವಾಪಸ್ಸು ಅಂತ. ಎಂಥ ಮಿರಾಕಲ್ ಅದು, ಎಲ್ಲಿ ಆಗೋದು ನೋಡಿದ್ದೀರಾ ನೀವು? ಅಪರೂಪದಲ್ಲಿ ಅಪರೂಪ ಅಲ್ವಾ. ಸೊ ಮತ್ತೆ ನಿನ್ನನ್ನು ಕರೆಸ್ಕೊಂಡ ದೇವರು. ಇವತ್ತು 2 ರೌಂಡ್ಗಳ ಟೋಟಲ್ನ ಮಾಡಿದಾಗ ನೀನು ಮೊದಲನೇ ಸುತ್ತಲ್ಲಿ ಬಹಳ ಚೆನ್ನಾಗಿ ಹಾಡಿದ್ದಿ, ಇವನು 2ನೇ ಸುತ್ತಲ್ಲಿ ಬಹಳ ಚೆನ್ನಾಗಿ ಹಾಡಿದ್ದ. ಅದು ಉಲ್ಟಾ ಬೇರೆ ಬೇರೆ ಸುತ್ತುಗಳನ್ನು ನೋಡಿದಾಗ ಅದರ ಟೋಟಲ್ನ ಮಾಡಿದಾಗ ಸ್ವಲ್ಪ ಹೊಡೆತ ಬಿತ್ತು. ಅಷ್ಟೇ ಕಾರಣ, ಇನ್ನೇನೂ ಇಲ್ಲ. ಇಬ್ಬರು ನಿಮ್ಮ ಕ್ಷೇತ್ರಗಳಲ್ಲಿ ಅದ್ಭುತವಾದ ಗಾಯಕರೇ. ಎಲ್ಲವನ್ನೂ ಮಾಡಬೇಕಾದಂಥ ಪ್ರಸಂಗ ಬಂದಾಗ ಅಲ್ಲಿ ಇಲ್ಲಿ ಎಡವಿದ್ದೀರಾ ಅಷ್ಟೇ. ನನಗೆ ಬೇಜಾರೇನಾಗೋದು ಗೊತ್ತಾ, ಪಾಪ ಮುಂದಿನ ಸಂಚಿಕೆಗೆ ಯಾವ ಹಾಡು ಹಾಡೋದು ಅಂತ ಬಂದು ಕೇಳ್ತಾ ಇರ್ತಾರೆ. ಆ್ಯಂಡ್ ಅದಕ್ಕೆ ರೆಡಿ ಆಗ್ತಾ ಕೂತಿರ್ತಾರೆ. ಆಲ್ರೆಡಿ ಅವ್ರಿಗೆ ಮುಂದಿನ ಸಂಚಿಕೆದು ಟೆನ್ಷನ್ನು. ಅದು ಬೇಜಾರಾಗುತ್ತೆ ನನಗೆ, ಅದು ಚುಚ್ಚಿದ ಹಾಗಾಗತ್ತೆ. ಈಗ ಮನುಷ್ಯ ಏನೇನೋ ಫ್ಯೂಚರ್ ಪ್ಲಾನ್ಸ್ ಎಲ್ಲ ಮಾಡಿರ್ತಾನೆ, ಆದರೆ ನೆಕ್ಸ್ಟ್ ಡೇ ನೋಡಿದ್ರೆ ಇರೋದೇ ಇಲ್ಲ ಮನುಷ್ಯ. ಹೌದು ಅಲ್ವಾ. ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಲ್ವಾ. ಅದೇ ರೀತಿ. ಸೊ ನಿಮ್ಮ ಪ್ರಯತ್ನ ನಿಲ್ಲಿಸಲೇಬೇಡಿ ಯಾವತ್ತಿದ್ರು. ಪ್ರಯತ್ನ ಒಂದೇ ನಮ್ಮನ್ನು ಕೈ ಹಿಡಿದು ಮುಂದೆ ತೊಗೊಂಡೋಗೋದು. ಆಮೇಲೆ ಯೋಗ್ಯತೆ ಒಂದೇ ನಮ್ಮ ಕೈ ಹಿಡಿಯೋದು ಅಲ್ವಾ. ಯೋಗ್ಯತೆ ಬೆಳೆಸ್ಕೊಳ್ಳಿ, ಪ್ರಯತ್ನ ಮಾಡ್ತಾಯಿರಿ, ದೇವರು ಖಂಡಿತ ಕೈ ಹಿಡಿತಾನೆ.
ಇಬ್ಬರಿಗೂ ಒಳ್ಳೆಯದಾಗಲಿ. ಇಬ್ಬರು ಚೆನ್ನಾಗಿರಿ, ಸುಖವಾಗಿರಿ. ಗೆಲುವಿನತ್ತ ನಿಮ್ಮ ಪಯಣ ಸದಾ ನಡೆದಿರಲಿ. ಆಲ್ ದಿ ಬೆಸ್ಟ್. ವೇಮ್ಗಲ್ ಸರ್, ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೀನಿ ನಾನು, ಮತ್ತು ನಿಮ್ಮ ಧೈರ್ಯಕ್ಕೆ ಮೆಚ್ಚಬೇಕು ನಾನು. ಇವತ್ತು ನೀವು ತುಂಬ ಧೈರ್ಯವಾಗಿದ್ದೀರಿ. ನಿಮ್ಗೆ ಆ ಕಾನ್ಫಿಡೆನ್ಸ್ ಇದೆ. ಮುಂದೆ ನಾನು ಈ ಯುದ್ಧದಲ್ಲಿ ಗೆಲ್ತೇನೆ ಅಂತ, ಯುದ್ಧ ಅಂದರೆ ಸಂಗೀತದ ಯುದ್ಧದಲ್ಲಿ ನಾನು ಗೆಲ್ತೇನೆ, ನಾನು ಹಾಡಿ ತೋರಿಸ್ತೇನೆ ಅಂತಕ್ಕಂಥ ಛಲ ಇದೆಯಲ್ಲ, ಅದು ಭಾಳ ಖುಷಿಯಾಯಿತು. ಮತ್ತು ಜನಪದ ಕ್ಷೇತ್ರಕ್ಕೆ ನಿಮ್ಮ ವಾಯ್ಸು ಹೇಳಿ ಮಾಡಿಸ್ದಂಗಿದೆ. ರಂಗಗೀತೆಗಳು ಮತ್ತು ಜನಪದ ಗೀತೆಗಳಿಗೆ ಹೇಳಿ ಮಾಡಿಸ್ದಂಗಿದೆ. ಹಾಗಾಗಿ ಡೆಫಿನೆಟ್ಟಾಗಿ ಯು ವಿಲ್ ಬಿಕಮ್ ಎ ವೆರಿ ವೆರಿ ಪಾಪ್ಯುಲರ್ ಸಿಂಗರ್ ಇನ್ ಫ್ಯೂಚರ್. ದಟ್ಸ್ ಆಲ್ ಐ ಕ್ಯಾನ್ ವಿಶ್ ಯು. ಥ್ಯಾಂಕ್ ಯು ಸರ್. ದಟ್ಸ್ ಅ ಬ್ಲೆಸ್ಸಿಂಗ್ ಸರ್. ಥ್ಯಾಂಕ್ ಯು. ಮುನಿರಾಜು ಸರ್, ಚೆನ್ನಾಗಿ ಹಾಡಬೇಕು ಅಂದರೆ ಏನು ಬೇಕು? ಚೆನ್ನಾಗಿ ಹಾಡಬೇಕು ಅಂದರೆ ಮೊದಲು ಸ್ಟೇಜ್ ಫಿಯರ್ ಇರಬಾರ್ದು. ಆಮೇಲೆ ಒಳ್ಳೆ ಕಂಠ ಬೇಕು. ಆಮೇಲೆ ಇದೆ ಅದು. ಆಮೇಲೆ ತಾಳ ಜ್ಞಾನ, ಶ್ರುತಿ ಆಯ್ತು, ಜ್ಞಾನ ಆಮೇಲೆ? ಎಲ್ಲ ಇರಬೇಕು. ಆಮೇಲೆ? ಅದಕ್ಕಿಂತ ಹೆಚ್ಚಾಗಿ ನಾವು ಅದಕ್ಕೆ ಆ ಹಾಡಿಗೆ ಸ್ವಲ್ಪ ಭಾವನೆ ಕೊಡಬೇಕು. ಅದೆಲ್ಲ ಅರ್ಥ ಮಾಡ್ಕೊಂಡ್ಯಾ? ಹಾಂ ಸರ್. ಗೊತ್ತಾಯ್ತು ಅದೆಲ್ಲ? ಹಾಂ ಸರ್. ನಾನೇನು ಹೇಳ್ತಾ ಇದ್ದೀನಿ ಗೊತ್ತಾ? 1ನೇ ಸುತ್ತು 2ನೇ ಸುತ್ತು ಅಂತೆಲ್ಲ ಹೇಳ್ತಿದ್ದಲ್ಲ, ನೀನು ಇಲ್ಲಿ ಕೂತ್ಕೊಂಡು ಆಗಾಗ ತಲೆ ಸುತ್ತು ಬೀಳ್ತಿದ್ದೆ. ಹೌದಲ್ಲ? ಆರೋಗ್ಯ ನೋಡ್ಕೊಳಮ್ಮ ಚೆನ್ನಾಗಿ, ಅದು ಬಹಳ ಮುಖ್ಯ ಅಲ್ವಾ? ಆರೋಗ್ಯ ನೋಡಿಕೊಂಡು ನೀನು ಹೇಳ್ದಾಗೆ ಆ ಕಾಂಪಿಟೇಷನ್ಸ್ನ ಒಂದು ಸ್ಪಿರಿಟಾಗಿ ತೊಗೊಂಡು, ಆಮೇಲೆ ಜನಪದ ಲೋಕಕ್ಕೆ ನಾನೊಂದು ಕೊಡುಗೆ ಕೊಡ್ತೀನಿ ಅಂತ ಹೇಳಿದೆಯಲ್ಲ, ಅದು ಎಷ್ಟು ಚೆನ್ನಾಗಿ ಹೇಳಿದೆ ನೀನು. ಆ ನಂಬಿಕೆ ಅದನ್ನು ಉಳಿಸು ನೀನು. ಖಂಡಿತ ನಿನ್ನ ಕೈಲಿ ಸಾಧ್ಯ ಇದೆ, ನೀನು ಮಾಡ್ತೀಯ ಅದನ್ನು. ಖಂಡಿತವಾಗೂ ಅದನ್ನು ಮಾಡು, ಒಳ್ಳೆಯದಾಗಲಿ. ಹಾಂ, ಥ್ಯಾಂಕ್ ಯು ಸರ್. ನಂಬಿಕೆ ಇದೆ ನನಗೆ, ನೀವು ಮಾಡ್ತೀರಿ ಸರ್, ಮಾಡ್ತೀನಿ. ಎಸ್. ರಮ್ಯಾ, ವಿ ವಿಲ್ ಮಿಸ್ ಯು. ಆ್ಯಂಡ್ ಫಿನಾಲೆನಲ್ಲಿ ಸಿಗ್ತೀರಾ ಅಲ್ವಾ? ಓಕೆ, ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತೀನಿ. ಮಿಸ್ ಯು ಟು. ಫಿನಾಲೆನಲ್ಲಿ ಸಿಗೋಣ. ಎಲ್ಲ ನನ್ನ ಜೊತೆ ಹಾಡ್ತಿರ್ತಕ್ಕಂಥ ಎಲ್ಲರಿಗೂ ನೆಕ್ಸ್ಟ್ ರೌಂಡ್ಸಿಗೆ ಆಲ್ ದ ಬೆಸ್ಟ್. ಎಲಿಮಿನೇಟ್ ಆದ್ರೂ ಎಷ್ಟು ಪಾಸಿಟಿವ್ ಆಗಿದ್ದಾರೆ. ಸೊ ಈ ಪಾಸಿಟಿವಿಟಿನೂ ನಾವು ಅಡಾಪ್ಟ್ ಮಾಡ್ಕೊಳ್ಳೋಣ.